ಇಲ್ಲಿ ಪಾರ್ಕ್ ಎಕ್ಸ್ಟೆನ್ಷನ್ ಶಿವಮೊಗ್ಗ ಇಲ್ಲಿ ಒನ್ ಸೈಡ್ ಪಾರ್ಕಿಂಗ್ ಅಂತ ಟ್ರಾಫಿಕ್ ಪೊಲೀಸ್ನವರು ಒಂದು ರೂಲ್ಸ್ ಮಾಡ್ಯಾರೆ. ಒನ್ ಸೈಡ್ ಪಾರ್ಕಿಂಗ್ ಮಾಡಿರೋದ್ರಿಂದ ಏನೋ ನಮಗೂ ಖುಷಿ ಇದೆ. ಆದ್ರೆ ಇಲ್ಲಿ ಈ ಸ್ಮಾರ್ಟ್ ಸಿಟಿ ವರ್ಕ್ ಇಂದ ಮೊದಲೇ ರೋಡ್ಗಳೆಲ್ಲ ಕಿರಿದಾದ ರೋಡ್ಗಳಾಗ್ಬಿಟ್ಟಿದಾವೆ. ಅದ್ರ ಮಧ್ಯದಲ್ಲಿ ಒತ್ತುವರಿ ಪಾರ್ಕ್ ಇದು ಫುಟ್ಪಾತ್ ಬೇರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲೆಲ್ಲ ಹಾಸ್ಪಿಟಲ್ ಅವ್ರು ಕಟ್ಟೆ ಕಟ್ಕೊಂಡಿದ್ದಾರೆ. ಇನ್ಯಾರೋ ಒಬ್ಬ ತೆಂಗಿನಕಾಯಿ ಎಳ್ನೀರು ಇಟ್ಕೊಂಡಿಯಾನೆ, ಇಲ್ಲಿ ಯಾರೋ ಒಬ್ಬ ಗಾಡಿ ಇಟ್ಕೊಂಡಿಯಾನೆ. ಅದ್ರ ಮಧ್ಯದಲ್ಲಿ ಸ್ಮಾರ್ಟ್ ಸಿಟಿ ಗುಂಡಿಗಳು ಬೇರೆ, ಅಲ್ಲಿ ನೋಡಿ ನೀವು ಗುಂಡಿಗಳು ಬೇರೆ ಇದೆ. ಈ ಮಧ್ಯದಲ್ಲಿ ಈ ಬ್ಯಾರಿಕೇಡ್ಗಳು ಬೇರೆ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ. ನಾವು ಈಗ ಆಲ್ರೆಡಿ ಟ್ರಾಫಿಕ್ ಪೊಲೀಸ್ನವರಿಗೆ ಗಮನಕ್ಕೆ ತಗೊಂಡ್ಬಂದಿದೀವಿ. ಕಿರಿದಾದ ರೋಡ್ ಇದೆ ಸರ್, ಒನ್ ಸೈಡ್ ಪಾರ್ಕಿಂಗ್ ಮಾಡಿ, ನೀವು ಬೇಡ ಅಂತ ಹೇಳಲ್ಲ, ಬಟ್ ಪಾರ್ಕಿಂಗ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದೀವಿ. ಬಟ್ ಅವ್ರು ಏನ್ ಹೇಳ್ತಾರೆ, ನಮ್ಮ ಹತ್ರ ಸ್ಟಾಫ್ ಕಮ್ಮಿ ಇದಾರಪ್ಪ ಅಂತ ಹೇಳ್ತಾರೆ. ಬಟ್ ಆದ್ರೂ ಇದು ಬ್ಯಾರಿಕೇಡ್ ಇಂದ ತುಂಬಾ ತೊಂದರೆ ಆಗ್ತಿದೆ. ಅದಕ್ಕೆ ಟಚ್ ಮಾಡ್ಕೊಂಡು ಬೀಳೋರು ಬಹಳ ಜನ ಆಗಿದ್ದಾರೆ. ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ ಆಗ್ತಿದೆ, ಇಲ್ಲಿರೋ ವ್ಯಾಪಾರಸ್ಥರಿಗೂ ತುಂಬಾ ಕಿರಿಕಿರಿ ಆಗ್ತಿದೆ. ಆಮೇಲೆ ಅದನ್ನ ದಿನ ಮೇಂಟೈನ್ ಮಾಡ್ಬೇಕು, ಅದಕ್ಕೆ ತುಂಬಾ ಎಂಪ್ಲಾಯ್ಸ್ ಎಲ್ಲ ಬೇಕು. ಹಾಗಾಗಿ ಮನವಿ ಏನಂದ್ರೆ, ನಮ್ದು ಪಾರ್ಕ್ ಎಕ್ಸ್ಟೆನ್ಷನ್ ವರ್ತಕರ ಸಂಘದಿಂದ ಮನವಿ ಏನು ಅಂತಂದ್ರೆ, ಈ ಬ್ಯಾರಿಕೇಡ್ಗಳನ್ನ ದಯವಿಟ್ಟು ತೆರವುಗೊಳಿಸಿ ಮುಕ್ತ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಇಲ್ಲಿರೋ ಹಾಸ್ಪಿಟಲ್ಗಳೆಲ್ಲ ಪಾರ್ಕಿಂಗ್ ಇಟ್ಕೊಂಡಿಲ್ಲ, ಜನರೇಟರ್ಗಳೆಲ್ಲ ತಗೊಂಬಂದು ರೋಡಿಗೆ ಇಟ್ಟಿದ್ದಾರೆ. ಇದನ್ನ DC ಅವ್ರ ಗಮನಕ್ಕೂ ತಗೊಂಬಂದಿವಿ, ಇದರಿಂದ ಇದ್ದಿದ್ದ SP ಅವ್ರ ಗಮನಕ್ಕೂ ತಗೊಂಬಂದಿದೀವಿ. ಬಟ್ ಏನು ಉಪಯೋಗ ಆಗಿಲ್ಲ. ಯಾರು ಮುಂದೆ ಬಂದು ಅವ್ರನ್ನ ಕ್ಲೀನ್ ಮಾಡಿಸೋದಾಗ್ಲಿ, ಅವರಿಗೆ ಕ್ವಶನ್ ಮಾಡೋದಾಗ್ಲಿ ಯಾರು ಮಾಡ್ತಾ ಇಲ್ಲ. ಅವರಿಗೆ ಸಪೋರ್ಟ್ ಮಾಡಿ ಈ ಚಿಕ್ಕ ವ್ಯಾಪಾರಿಗಳಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಮೊದಲನೇದಾಗಿ ಹಾಸ್ಪಿಟಲ್ಗಳಿಗೆ ಯಾಕೆ ಪಾರ್ಕಿಂಗ್ ಕೊಟ್ಟಿಲ್ಲ ಅಂತಂದ್ರೆ, ಅವ್ರು 20 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ, ಅವ್ರಿಗೆ ಈಗ ಪಾರ್ಕಿಂಗ್ ಕೊಡಕ್ಕಾಗಲ್ಲ, ನನಗೆ ಕೇಳ್ಬೇಡ ನಗರಸಭೆ ಕೇಳು ಅಂತ ಈ ತರದ ಉತ್ತರಗಳು ಟ್ರಾಫಿಕ್ ಪೊಲೀಸ್ನವರಾಗ್ಲಿ ಇನ್ನು ಉಳಿದ ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಗಳು ಇದೇ ತರ ಹೇಳ್ತಾ ಇದಾರೆ. ದಯವಿಟ್ಟು ಇದಕ್ಕೆ ನಮ್ಮ ಪಾರ್ಕ್ ಎಕ್ಸ್ಟೆನ್ಷನ್ ವರ್ತಕರ ಸಂಘದಿಂದ ಏನ್ ಕೇಳ್ಕೊಂತ ಇದೀವಿ ಅಂತಂದ್ರೆ, ನಮಗೆ ಮುಕ್ತ ಸಂಚಾರ ಮತ್ತು ಮುಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಅಂತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ದೇವರಾಜ್ ಅವರಿಗೂ ಇದ್ರ ಮುಖಾಂತರ ಕೇಳ್ಕೊಂತ ಇದೀವಿ. ತುಂಗೋಡ ಪಾಟೀಲ್.